ಅವ ನಾ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ನನ್ನ ಫೋನ್ ಇಲ್ಲಿಟ್ಟೆ. ಹಾಂ ಅಕ್ಕ, ನಾ ಫೋನ್ ಮಾಡಲ ಅವರಿಗೆ. ಅಯ್ಯೋ ಇಲ್ಲೇ ಐತೆ, ಯಾವುದೋ ಫೋನ್ ಬರ್ತೈತಿ. ಹಲೋ ಹಲೋ ನೈನಾ, ನನಗೆ ಗೊತ್ತಿತ್ತು ನೀ ಫೋನ್ ಮಾಡ್ತೀಯ ಅಂತೇಳಿ. ಯಾಕಂದ್ರೆ ನಾನು ನಿನ್ನೆ ಫೋನ್ ಮಾಡಿದ್ನಲ್ಲ, ನನ್ನ ನಂಬರ್ ನಿನ್ನ ಮೊಬೈಲಲ್ಲಿ ಇರಬೇಕಲ್ಲ. ಅಯ್ಯೋ, ನಾನು ನೈನಾ ಅಲ್ಲ, ಸುಜಾತ. ಸುಜಾತನಾ? ಹಾಂ ಹೇಳಿ, ಏನಾಗಬೇಕಾಗಿತ್ತು? ನೈನಾ ಏನಾದರೂ ಹೇಳಿದ್ಲಾ? ಅಯ್ಯೋ ಇಲ್ಲಪ್ಪ, ನೈನಾಗೂ ಇದಕ್ಕೆಲ್ಲ ಏನು ಸಂಬಂಧ ಇಲ್ಲ. ನಾನು ಹಾಗೆ ನಿಮ್ಮ ಕೊಟ್ಟು ಮಾತಾಡೋಣ ಅಂತ ಅಷ್ಟೇ. ಒಂದು ಮಾತು ಹೇಳಿದ್ರೆ ತಪ್ಪಿಕೊಳ್ಳಲ್ಲ ಅಂತಂದ್ರೆ ಹೇಳ್ತೀನಿ. ನನಗೂ ಗುರು ಹಿರಿಯರಂದ್ರೆ ಭಾಳ ಭಕ್ತಿ. ಖರೇನು ಅದು ನೈನಾ ಮದುವೆಗೆ ಒಪ್ಕೊಳ್ಳಿಲ್ಲ, ಆಕೆಗೆ ಯಾಕೋ ಇಷ್ಟ ಇಲ್ವಂತೆ. ನೀವು ಒಪ್ಪೋದಾದ್ರೆ ನಾನು ನೀವು ಮದುವೆ ಆಗ್ಬೋದಾ? ನಾನು ನಿಮ್ಮನ್ನು ಭಾಳ ಇಷ್ಟಪಡ್ತೀನಿ. ಹಲೋ, ಯಾರ್ರೀ ನೀವು? ಹಿಂಗೆ ಯಾಕೆ ಮಾತಾಡಕತ್ತೀರಿ ನೀವು? ನಾನು ನಿಮ್ಮನ್ನು ನೋಡೇ ಇಲ್ಲ, ನೀವು ನೋಡಿದ್ರೆ ಹಿಂಗೆ ಮಾತಾಡತ್ತೀರಲ್ಲ. ಅದೇ ಹೇಳಿದ್ನಲ್ಲ, ನೀಲವನ್ ತಂಗಿ ಅಂತ. ನೀವು ಬೇಕಾದರೆ ನಮ್ಮ ಮನೆಗೆ ಒಂದು ಸಲ ಬನ್ನಿ ನನ್ನ ನೋಡೋಕ್ಕೆ, ಯಾರು ಬೇಡ ಅಂದರು. ನೈನಾ ಅವ್ರಿಗಿಂತ ನಾವು ಸ್ವಲ್ಪ ಫ್ಯಾಮಿಲಿಯಿಂದ ಚೆನ್ನಾಗೇ ಇದ್ದೀವಿ. ನೀವು ಬರ್ರಿ ಬೇಕಾದ್ರೆ ನೋಡು ಅಂತ್ರಿ. ಮೊದಲು ಫೋನ್ ಇಡ್ರಿ, ನಂದು ಕೆಲ್ಸಕ್ಕೆ ಹೋಗೋ ಟೆನ್ಷನ್ ಐತಿ. ನಿಮ್ಮ ಜೊತೆ ಮಾತಾಡ್ಕೊಂಡು ಕುಂದ್ರಕ್ಕೆ ಆಗಂಗಿಲ್ಲ ಈಗ. ಏನು ಜನನ ಏನು, ಒಬ್ಬಾಕಿ ನೋಡಿದ್ರೆ ಅಷ್ಟು ಮಂದಿಯಾಗಿ ಇಷ್ಟ ಆಗೈತೆ ಅಂತ ಹೇಳಿದ್ಲು, ಆಮ್ಯಾಗ ಇಷ್ಟ ಇಲ್ಲ ಅಂದ್ಲು ಆ ನೈನಾ. ಈಕಿ ನೋಡಿದ್ರೆ ಆಕಿ ಬಿಟ್ಟಿದ್ದೆ ಚಾನ್ಸ್ ಅಂತ ಈಕಿ ನಿಂತಾಳ ಹಿಂದೆ. ಥೂ, ಯಾಕೆ ಏನಾತ? ಅಕ್ಕ, ಅವ್ರು ನಂಗೆ ಕೂಡ ಸರಿಯಾಗಿ ಮಾತಾಡಲಿಲ್ಲ. ಅಯ್ಯೋ ಏನಾಗಿಲ್ಲ, ಸುಮ್ಕಿರ. ಇನ್ನೊಂದು 4 ಸಲ ಫೋನ್ ಮಾಡಿ ಹಂಗೆ ಅವ್ರು ತಾವಾಗೆ ದಾರಿ ಬರ್ತಾರೆ. ಏನ ನಡಿ, ನಾಷ್ಟ ಮಾಡಿ ನಡಿ. ಅಯ್ಯವ್ವ ಈ ಬೆಳಗ್ಗೆರ ಯಾಕಾಕತಿ ಅಂತ ನಾನಂತರು. ಬೆಳಗ್ಗೆದ್ದು ಹೆಣ್ಣ ಮಕ್ಕಳಿಗೆ ಇರೋ ಟೆನ್ಷನ್ ಅಂದ್ರೆ ಏನು ಮಾಡ್ಬೇಕು, ನಾಷ್ಟಕ್ಕೆ ಏನು ಮಾಡ್ಬೇಕು, ಅಡಿಗೆ ಏನೋ ಒಂದು ರೊಟ್ಟಿ ಪಲ್ಯ ಮಾಡಿ ಹೋಗಿದ್ರೆ ನಡಿತೈತಿ. ಈ ನಾಷ್ಟಕ್ಕೆ ಮಾಡೋದು ಯವ್ವ ಇದು ಟೆನ್ಷನ್ ಅಂದ್ರೆ ಟೆನ್ಷನ್ ಇದೆ. ಅದನ್ನ ಕುಚ್ಚಾಕುತ್ಲೆ ಇದನ್ನ ಮಾಡಂತಾವ, ಇದನ್ನ ಕುಚ್ಚಾಕುತ್ಲೆ ಅದನ್ನ ಮಾಡಂತಾವ. ಜೀವ ಬಾಯಿ ಬಂದು ಹೋಗತ್ತೆ ನನಗಂತ. ಸಾಕಾಗಿ ಹೋಗ್ಬಿಟ್ಟತ್ತಾಗ. ಅಲ್ಲಿ ಚಿನ್ನು, ಅನ್ನ ಬಂಗಾರ ನಿನ್ನ ಅಕ್ಕವ ನಿನ್ನ ಅಣ್ಣವ ಅಣ್ಣ ನಿನ್ನ ಚುಮ್ಮಕ್ ಅಳಬೇಡ್ರಿ, ಸುಮ್ಮನಾಗ್ರೆ. ನನ್ನ ಬಂಗಾರ ಗಿಂಡ್ಯಾರ ಸುಮ್ಮನಾಗ್ರಿ. ಏ ತಮ್ಮಣ್ಣಿ, ಎಲ್ಲಿ ಹೋಗಿ ಹೊತ್ತಾಗ್ಬಿಟ್ಟ? ನಾ ಕಡೆ ಅಡ್ಡಾಡ್ತಿ, ಕಡೆ ನಾಷ್ಟ ಮಾಡ್ಲಾರ್ದಂಗ ಸಾಲಿ ಹಾಳಾಗಿ ಹೋಕ್ಕಿ. ಬಾ ತಿನ್ನ. ಅಯ್ಯೋ ಯಾಡು ಅಳಾಕತ್ವಲ್ಪ ಇವು. ಏ ಗಿರ್ಜಿ ಬಾರ್ಲೆ, ಅಳಾಕತ್ತವ ಹುಡುಗರು. ತಗೋಬಾ. ಏನ್ ಮಾಡ್ಬೇಕು? ಅತ್ರ ಏನ್ ಮಾಡ್ಬೇಕು? ಆಡ್ರಿ ನೀವು ಕೂತ್ಕೊಂಡು ಜೊತೆಗೆ. ಏ ಎತ್ಕೋಬಾರ, ನನಗೆ ಸುಧಾರ್ಸಕ್ ಆಗಲ್ತ. ಯಾಕೆ ನಾನು ಬರ್ಬೇಕನ? ಅಪ್ಪ ಹೌದಲ್ಲ ನೀವು? ಸುಧಾರಿಸಿ 2 ಮಕ್ಕಳು ಒಂದು 60 ತಾಸು ಸುಧಾರ್ಸಕ್ ಆಗಂಗಿಲ್ಲ. ಅಲ್ಲಿ ನೋಡಿದ್ರೆ ಏನು ನಿನ್ನ ದೊಡ್ಡ ಮಗನ ಸಾಲಿ ಕಳಿಸ್ಲೇ ಬೇಡ. ಅಲ್ಲಿ ನೋಡ ಬ್ಯಾಗ್ ತುಂಬಿಟ್ಕೊಂಡೈತಿ, ಅದ್ರಾಗ ಬಾಟ್ಲಿ ಕಾಣುವಲ್ತು, ಏನಿಲ್ಲ. ಅಲ್ಲಿ ನೋಡಿ ಒಳಗೆ ಡಬ್ಬಿ ಕಟ್ಟಾಕತ್ತೀನಿ, ನಾಷ್ಟ ಕೊಡ್ಬೇಕಿನ್ನು. ಏನ್ ಮಾಡಿದ್ರು ಸುಮ್ಮನಾಗಲ್ವ? ತಲೆ ಹಿಡಿಸಿ ಅವತ್ತಾಗ. ಏ ತಮ್ಮಣ್ಣಿ, ಬಾಟ್ಲಿ ತುಂಬಿಟ್ಕೊಂಡಿ ಬ್ಯಾಗ್ ಒಂದು ತಂದಿಲ್ಲ, ನೆಟ್ಟಗ ಕುರ್ಚಿ ಮ್ಯಾಗ ಇಟ್ಟಿಯಲ್ಲ ಬಾಟ್ಲಿ ಎಲ್ಲೈತಿ? ಅಡಿಗೆ ಮನೆ ಬಿದ್ದತಲ್ಲ, ತುಂಬ್ಕೊಳಕ್ ಬರ್ತತನೇ ಇಲ್ಲ ನಿನಗೆ? ಅಲ್ಲಿ ಹೋಗಿ ಅನ್ನ ಉಂಡಿಂದ ಗಂಟ್ಲಿಗೆ ಅನ್ನ ಸಿಕ್ಕು ಅಂತಂದ್ರೆ ನೀರಿಗೆ ಹುಕ್ಕಿ, ಆಮೇಲೆ ಅಲ್ಲಿಂದ ಓಡಿ ಬರ್ತೇನೆ ಮನೆಗೆ. ಏನು ಅಲ್ಲೇ ಆದ್ರೆ ಟಾಕಿ ಹುಡ್ಕೊಂಡು ಅಡ್ಡಾಡ್ತೀಯ? ಹೋಗಿ ಬಾಟ್ಲಿ ತುಂಬ್ಕೋ ಪಟಾನ. ನಿಂದು ನಿಮ್ಮ ಅಪ್ಪಂದು 2 ಮಕ್ಕಳದು ಈ ಮನೆಯದು ಚಾಕ್ರಿ ಮಾಡೋದಲ್ದ, ನಿಮ್ಮ 4 ಮಂದಿ ನೋಡ್ಕೊಳ್ಳೋದಲ್ದ, ಮತ್ತೆ ನಾನು ಹೋಮ್ವರ್ಕ್ ಬುಕ್ ಬೇರೆ ನೋಡ್ಕೊಳ್ಳೇನ? ಬಾ ಸರನೆ ಗಂಟೆ ತಗೊಂಡಿಂದ ತಗೊಂಡು ಹೋಗ. ಬೇಕಾಗಿತ್ತು ನನಗೆ, ಅದಕ್ಕೆ ಇಟ್ಕೊಂಡೇನೆ ನಾನು. ಹೋಮ್ವರ್ಕ್ ನೀ ಮಾಡ್ತೀಯ, ನಾ ಮಾಡ್ತೇನೆ. ಬಡ್ಕೋ ಮಾಡಿ ಚಂದ ತೆಗೆದುಕೊಳ್ಳಕ್ಕೆ ಬರ್ತದನೇ ಇಲ್ಲ? ಅದನ್ನ ಬೆಳಗ್ಗೆ ಅಂತ ಹುಡುಕಾಡ್ತೀನಿ, ನಾಳೆ ಬೆಳಗ್ಗೆ ಸಾಲಿಗೆ ಹೋಗ್ಬೇಕು, ತೆಗೆದಿಟ್ಕೋಬೇಕಂತ ಗೊತ್ತಾಗ್ತದೆ ಇಲ್ಲ ನಿನಗೆ? ಎಲ್ಲಾರ ಹೋಗಿದ್ದು ಎಲ್ಲಾರ ಹುಡುಕಾಡೋದು. ಹೋಗು, ಎಲ್ಲೈತೆ ನೋಡೋದು. ಇಲ್ಲ ಅಂತಂದ್ರೆ ಹೊಡ್ತಾನ ಬತ್ತ ಮತ್ತೆ ನಿನಗೆ. ಸಾಲಿಗೆ ಹಂಗಾರೆ ಈ 2 ಮಕ್ಕಳನ್ನ ಯಾರು ನೋಡ್ಕೋಬೇಕಂತ ನಿಮ್ ಟೀಚರಿಗೆ ಹೇಳು. ಒಂದು ಆಯನ್ ಕಳಿಸ್ ಮನೆಗೆ. ಏನ ಈ 2 ಮಕ್ಕಳು ನೋಡ್ಕೊಂತಿರ್ಲಿ, ನಾನು ನಿಮ್ಮ ಸಾಲಿಗೆ ಬಂದು ಹೊಳೆ ಬರ್ತಾನಂತ ಅಲ್ಲಿ ಮಠ. ಏನ ಸಾಲಿಗೆ ಫೀಸ್ ಕಟ್ಟೋದಲ್ದ, ನಿನ್ನ ಸಾಲಿಗೆ ಅಟ್ಟೋದಲ್ದ, ಮತ್ತೆ ನಾ ಬೇರೆ ಬರ್ಲೇನು ಸಾಲಿಗೆ? ಎದಕ್ಕೆ ಬರ್ಬೇಕಂತ? ನನ್ನ ಪ್ರೋಗ್ರೆಸ್ ಕಾರ್ಡ್ ತೋರಿಸ್ತಾರಂತ, ಅದಕ್ಕೆ ಸೈನ್ ಮಾಡಕ್ ಬರ್ಬೇಕಂತ. ಅದೊಂದು ಕಡಿಮೆ ಬಿದ್ದತಿ. ಏನ್ ಬಾಳ ಅಂದ್ರೆ ಒಂದು ಮಾರ್ಕ್ಸ್ ಹೆಚ್ಚಿಗೆ ತೆಗೆದಿರ್ತಿ, ಇಲ್ಲ ಅಂದ್ರೆ ನಿನ್ನ ಮಕ್ಕಕ್ಕೆ ಈ ನಮನಿ ಆಟ ಆಡ್ತಿ, ಓದ್ಕೊಳ್ಳಲ್ಲ, ಬರ್ಕೊಳ್ಳಲ್ಲ, ಮತ್ತೆ ನಿನ್ನ ಮಾರ್ಕ್ಸ್ ಇನ್ನೇನು ಕಡಿಮೆ ತೆಗೆದಿರ್ತಿ. ಅಟ್ಟ ಇದಕ್ಕ ನಾ ಸಾಲಿ ಮಠ ಬರ್ಬೇಕನ ಸೈನ್ ಮಾಡಕ? ಏನ್ ಅವಶ್ಯಕತೆ ಇಲ್ಲ, ಇಲ್ಲ ಮನೆಗೆ ಕೊಟ್ಟು ಕಳ್ಸನ, ಸೈನ್ ಮಾಡಿ ಕಳಿಸ್ತೀನಿ. ಇವೆರಡರದ್ದು ನೋಡ್ಕೊಳ್ಳೋದ ರಗಡ ಆಗೈತೆ ನನಗ. ನಿಮ್ಮ ಅಪ್ಪನ ಬೇರೆ, ನಿಮ್ಮ ಅಪ್ಪನ ಕೈಯ ಬೇರೆ ಉರಿಬೇಕು ನಾನು, ಮತ್ತೆ ನಿಂದು ಬೇರೆ ಮಾಡ್ಲನ್ ಚಕ್ರಿನ? ಹೋಗ. ಪಲಾವನ್ನ ಕಟ್ಟೀನಿ, ಊಟ ಮಾಡ್ಬೇಕ. 1 ಲೀಟರ್ ಅನ್ನ ಬಿಟ್ಕೊಂಡ್ ಬಂದಿ, ಅದ್ರನ್ನ ಕಾಯಿಪಲ್ಲೆ ಆರಿಸಿ ಹೋಗದಿ, ಹೊಡ್ತಾನ ಬತ್ತಾವ ಮತ್ತೆ. ಮಧ್ಯಾಹ್ನ ಮಟ್ಟ ಅರಿತೈತೇನೆ? ಹಂಗಾರ ಒಂದು ಸ್ಟವ್ನ ಇಲ್ಲಿ ಬ್ಯಾಗ್ನಾಗ ಇಟ್ಕೊಂಡು ಹೋಗಾಯಪ್ಪ. ಆ ಊಟಕ್ಕೆ ಬಿಟ್ಬಿಟ್ಲೆ ಬಡ ಹಚ್ಚಿ ಬಿಸಿ ಮಾಡ್ಕೊಂಡು ತಿಂದ್ಬಿಡು. ಅದೊಂದು ಕಡಿಮೆ ಆಗಿತ್ತು ನಿನಗೆ. ಹೋಗ ಏನಾಗಂಗಿಲ್ಲ, ಹೋಗ ತಿನ್ನೋಗ. ಎಂತ ಚಲೋ ಕಾಯಿಪಲ್ಲೆ ಪಲಾವ್ ಮಾಡೇನಿ, ಏನು ಆಟ ಮಾಡ್ತೀನಿ ತಿನ್ನಾಕ? ಏನಿಲ್ಲ, ಅದನ್ನ ತಿನ್ಬೇಕು. ಇಲ್ಕಂದ್ರೆ ಊಟ ಬೇಡ.
ಸೊಕ್ಕ ನಿಮ್ಗೆ ಅಪ್ಪ ಮಕ್ಕಳಿಗೆ. ಅಯ್ಯಯ್ಯ ನಿನ್ನ ಮಗ್ಗ ಅಷ್ಟ ಬಯ್ಯ, ನನಗೆ ಯಾಕೆ ಬೈತಿ? ನೀವೇನು ಅವ್ರ ಅಪ್ಪ ಅಲ್ಲನ, ಮತ್ ನಿನ್ ಬುದ್ಧಿನ ಅವಕ್ಕೂ ಬಂದತಿ. ಜಾಮ್ ವರ್ಷ ಕಟ್ಲೇನೆ 2 ಕುರ್ಸೆ ಕಟ್ಟಿ ತಿಂತೀನಿ ನಡ್ತೀಯ ಏನಂತೆ? ಬ್ರೆಡ್ ಜಾಮ್ ತಿಂತಾನಂತ ದೊಡ್ಡ ಹೊಟ್ಟೆ ತುಂಬದ ಕೇಳಕತ್ತಿ ಹೇಳ. ಅವೆಲ್ಲ ಆರೋಗ್ಯ ಚಲೋ ಅನ, ಏನೋ ಬಾಯಿ ರುಚಿಗೆ ತಿಂತಾರ. ಮಧ್ಯಾಹ್ನ ಊಟಕ್ಕೆ ಕಟ್ಟಬೇಕಂತ ಇವಂಗ. ಹೋಗೆ ಹೋಲ್ ಬಿಡಪ್ಪ, ಬೆಳಗ್ಗೆ ನಿಮ್ಮ ಅವ್ನ ಮೈಯಾಗ ಬ್ರಹ್ಮ ರಾಕ್ಷಸ ಬಂದಿರ್ತತಿ, ಅದು ಹಿಂಗೆ ಮಾಡಾಕಸ್ತತಿ. ನಿಂಗೆ ನಾಳೆ ನಾನು ಜಾಮ್ ತಂದು ಕೊಡ್ತೇನೆ. ಅಪ್ಪ ಹೋಗು, ಹೀಗೋಗಿ ಸಾಲಿಗೆ ಹೋಗಿ ಇವತ್ತು. ಕರೇನು ತತ್ತನ್ಲೇ, ಬರೀ ತಿನ್ನೋದೊಂದು ಅನ್ಲೇ ನಿನಗೆ. ಓದೋದು ಕಡೆ ಒಟ್ಟು ಲಕ್ಷ ಕೊಡ. ಬಂದವನ ಬ್ಯಾಗ್ ಎತ್ತಬೇಕತ್ ಒಗದವನ ಹೋಗಿಬಿಡ್ತಾನ ಆಡಕ್ಕೆ. ಮತ್ತೆ ತಿರುಗಿ ದಿನ ಅದನ್ನ ನೋಡುದು, ಮತ್ತೆ ಇಂಥವು ಮಾಡೋದಲ್ದ ಮತ್ತೆ ನಮ್ಗೆ ಅದನ್ನ ತಂದ್ಕೊಡು ಇದನ್ನ ತಂದ್ಕೊಡು. ನೀ ಚಂದ ಓದೋದು ಮಾಡು. ಅಯ್ಯೋ ಒಲಿ ಮ್ಯಾಗ ಹಾಲಿಟ್ಟಿದ್ದೆ ನಿಮ್ಮ ಲಕ್ಷ್ಯದಾಗ. ಬಾಯಿ ಅನ್ನ ನಿನ್ನ ಅನ್ನಚಿನಿ ನಿನ್ನ ಸುಮ್ಮಾಗವ್ವ. ಸುಮ್ನಾಗ್ರೆ ನೀವು ನನ್ನ ಜೀವ ತಿಂತೀರಲ್ಲ, ಸುಮ್ನಾಗ್ರವ್ವ. ಏನಂತ ಎದಕ್ಕೆ ಓದ್ರಾಕತ್ತೀರಿ? ಅಲ್ಲಿ ಒಳಗೆ ಕೆಲಸ ಮಾಡ್ಲಿ, ನಿಮ್ಮನ್ನ ನೋಡ್ಕೊಂತ ಕುಂದ್ರಲೇ ನಾನು. ಆ ಹುಡುಗ ಹೊಟ್ಟಕತ್ತಲೆ ಪಾಪದ ಕೊಡ್ತು ಏನು ತಿನ್ನಿಸ್ತಾ ನೋಡ, ಅಲ್ಲಿ ಮತ್ತೆ ಹೊಟ್ಟೆ ಹಸ್ಕೊಂಡು ನಿಂತಿರ್ಬೇಕನ ಕೂಸ. ಏ ಮರಯ್ಯ, ನಾ ಕಟ್ತೇನೆ ಬಾರೋ ಮರಯ್ಯ. ಅದೊಂದಿಟ್ಟು ಡಬ್ಬಿ ಕಟ್ಟಕ, ಅದೊಂದಿಟ್ಟು ನಾಷ್ಟ ಕೈ ಕೊಡಕ ಏನ್ ತೆಲಿ ಮ್ಯಾಗ ಕಲ್ಲು ಬಿದ್ದಂಗ ಮಾಡಕತ್ತಿಯಲ್ಲ. ಬಾ ನಾ ಮಾಡ್ತೇನೆ ಬಾ. ಏನ್ ದೊಡ್ಡ ಕಿಸಿ ಬಾರದು ಹೆಣ್ಮಕ್ಳಿಗೆ ನಿಮ್ಗೆ ಕೆಲಸ ಇರ್ತತಿ. ಬಾಯಿ ಒಂದು ಮಾಡ್ತೀರಿ ನೋಡಿ, ನೀವು ಅಡಿಗೆ ಮನೆ ಸೇರ್ಕೊಂಡ್ಬಿಟ್ರ ಬರೇ ಗಣಮಕ್ಳ ಮ್ಯಾಗ ಹವಲ್ತಿ ಹಾಕೋದೊಂದ. ಅಯ್ಯೋ ದೇವ್ರೇ, ಇವು ನೋಡಿದ್ರೆ ಒಂದ ಸಮನ ಅಂತ ಹಚ್ಚಾವತ್ತಾಗ ಇವ್ರನ್ನ ಸಮಾಧಾನ ಮಾಡ್ಬೇಕ. ನನ್ನ ಕಿವಿ ಹೊಡೆದ ತೆಲ್ ನೋಸಾಕತ್ತ. ಬಾ ಡಬ್ಬಿ ಕಟ್ತೇನೆ ಬಾ. ನಾ ಈ ಕಡೆ ಅದೊಂದು ಕಿಸಿ ಬಾರ ಕೆಲಸ ಮಾಡಕ ನಾಟಕ ಮಾಡ್ತಾ. ನಾ ಹುಡುಗರು ಕರ್ಕೋತೇನೆ ಒಳಗೆ ಹೋರಂಗ. ಡಬ್ಬಿ ಕಟ್ರಿ ಅವಂಗ ಸಾಲಿ ಬ್ಯಾಗೆಲ್ಲ ಚಂದ ನೀರು ತುಂಬಿಕೊಡು. ನೀರು ತುಂಬ್ಕೊ ಅಂದ್ರೆ ಹಂಗ ಹೋಗ್ಯಾನೀಗ. ನೀರು ತುಂಬಿಕೊಡಿಲ್ಲ, ಮತ್ತೆ ಹಂಗ ಬಿಟ್ರೆ ನೀರು ಇಲ್ದಂಗೆ ಹೋಗಾನ. ಬಡ ಬಾಟ್ಲಿ ತುಂಬ್ರಿ. ಏನು ಅವಂಗ ಮತ್ತೆ ಅದೇನ ಏನದ ಅರಬಿದ ಸಾಲಿದ ಹಂಗೆ ಅಲ್ಲಿ ಹಿತ್ಲಾಗ ಒಣಾಕೇನ ಅವ್ನು ತಂದು ಕೊಡ್ರಿ. ಹಾಕೋಲ್ಲ ಹೇಳೇನಿ, ತಂದಾನ ಬಿಟ್ಟಾನ ಗೊತ್ತಿಲ್ಲ. ಆಮೇಲೆ ಬಡ ಅಷ್ಟು ಗ್ಯಾಸಿ ಕಟ್ಟಿ ಒರೆಸ್ರಿ. ನಾಷ್ಟಕ್ಕೆ ನಮಗೂ ಮಾಡಿಟ್ಟೇನೆ, ನಾನು ಒಟ್ಟು ಹಾಕೊಂಬಂದು ಕೊಡ್ರಿ. ನಾನು ತಿಂತೇನೆ. ಮತ್ತೆ ಏನು ಹೊಟ್ಟೆ ಸತ್ ನನಗೂ ಅದಕ್ಕೆ. ಆಮೇಲೆ 4 ಬಾಂಡೆ ಅದಾವತ್ತಾಗ ಬುಟ್ಟಿ ತುಂಬಿಟ್ಟೇನೆ. ಅವ್ನು 4 ಬಾಂಡೆ ತಿಕ್ಕ್ರಿ, ಸರ್ಬಿ ಹೋಗೋದಾಕ್ರಿ. ಇದು ಓಟ ಕಸ ಹೊಡೆದ ಕಲ್ ಒರೆಸ್ಬೇಕು. ಮತ್ತೆ ಯಾಕಂದ್ರೆ ಹುಡುಗರು ಆಟ ಆಡ್ತಾವ, ಬಾಯ ಕೈ ಇಟ್ಕೋತಾವ. ಕೂದ ಧೂಳ ಪಾಳ ಬಿದ್ದಿರ್ತೈತಿ. ಏನು ಮತ್ತೆಲ್ಲ ಮಾಡ್ಬೇಕು ನೀವು. ಏನು ಇಷ್ಟೆಲ್ಲ ಕೆಲಸ ಮಾಡ್ಬೇಕಾ? ಇಲ್ಲ ಹಂಗ ಕೂಳ್ತಿನದ ಕುಂತ ಬಿಡದ, ಕೂಳ್ತಿನದ ಕುಂತ ಬಿಡದ. ಮಾಯ ಮತ್ತೇನೈತಿ? ಹೌದಿಲ್ಲ ಪಾಪ, ಹೆಣ್ಮಕ್ಳಿಗೆ ಇಷ್ಟ ಕೆಲಸ ಇರ್ತೈತಿ ನೋಡು. ಪಾಪ ಬಾ ಅಲ್ಲೇ ಒಳಗೆ ಮಾಡಕತ್ರ ಅಡಿಗೆ ಮನ್ಯಾಗ ಒಂದು ಬೆಳಗಿನ ಸಂಜೆ ಮಟ್ಟ ಎಷ್ಟು ಮಾಡಿದ್ರು ಮುಗಿಯೋದು. ಲಾಸ್ಟ್ ಕೆಲಸ ಇರ್ತೈತಿ ಹೆಣ್ಮಕ್ಳಿಗೆ. ಗಂಡ್ಮಕ್ಳು ಹೊರಗಿಂದ ದುಡ್ಕೊಂಬಂದ್ರೆ ಮುಗೀತು, ಡಿಶ್ ಅಂತ ಮಕ್ಕೊಂತಾರ. ಅಂದ್ರೆ ಚಾ ಕುಡ್ದು. ಹೆಣ್ಮಕ್ಳದ ಹಂಗಲ್ಲ, ಹೊರಗಿಂದನೂ ಮಾಡ್ಕೊಂಡ್ ಬರ್ಬೇಕು, ಒಳಗೂ ಮಾಡ್ಬೇಕು. ಅವು ಏನು ಅದ ಗಂಡ್ಮಕ್ಳಿಗೆ ಹೊರಗೆ ಬಂದಿಂದ ಹೆಣ್ಮಕ್ಳದ ಒಂದು ಕೆಲಸ ಹೇಳ ಮಾಡಕ ಹಂಗಲ್ಲ ಅವಕ್ಕ. ಆದ್ರೆ ಹೆಣ್ಮಕ್ಳು ಹಂಗಲ್ಲ, ಹೊರಗೂ ಮಾಡ್ತಾವ ಒಳಗೂ ಮಾಡ್ತಾವ. ದೊಡ್ಡ ಇಂದ ನಿಮ್ಮಂತ ಗಂಡ್ಮಕ್ಳದ ಇದು ಬರೇ ರಾಡಿ. ಏನು ಯಾವಾಗ ನೋಡಿದ್ರೆ ಹೆಣ್ಮಕ್ಳಿಗೆ ಏನ್ ಕೆಲಸ ಇರ್ತೈತಿ, ಏನ್ ಕೆಲಸ ಇರ್ತೈತಿ? ಅದೊಂದಿಟ್ಟು ನಾಷ್ಟ ಮಾಡೋದು, ಅಡಿಗೆ ಮಾಡೋದು, ಅದೊಂದಿಟ್ಟು ನಾಷ್ಟ ಮಾಡೋದು, ಅಡಿಗೆ ಮಾಡೋದು ಮಾಡ್ಬರ್ರಿ, ಗೊತ್ತಾಕತಿ. ನಂದು ಎಂತ ಜನ್ಮ ನೋ ಮರಯ್ಯ. ಈ ಜನ್ಮ ಮಣ್ಣಾಕ್ಲತ್ತಾಗ ನಿನಗೆ ಯಾವ್ಲೇ 2 ಅವಳಿ ಜೋಳಿ ಅಡಿ ಅಂದ ನೋಡಲ್ಲ, ಸುಮ್ಮನೆ ಆಗೋಲ್ವ. ಏನ್ ಹೊಟ್ಟಾಗ ನಾನ ಒಂದೊಂದು ಖುಷಿ ತುರ್ಕೊಂಡಂಗೆ ಹೇಳ್ತಿರಲ್ಲ. ಏನ್ ನಾ ರೆಡಿ ಮಾಡಿದ್ದೆ ಹೊಟ್ಟಾಗ ಏನ್ ಆಗ್ಲಿ ಅಂತ ಯಾವ್ದಾರ ದೇವ್ರಿಗೆ ಹರಕಿ ಹೊತ್ತಿದ್ನೆ. ಏನ್ ಮಾಡ್ಬೇಕ ಹುಟ್ಟಿದ್ರೆ ಅದ್ ನಿಮಗ್ ಗೊತ್ತಾಗಂಗಿಲ್ಲ. ನನ್ಗೇನ್ ಗೊತ್ತಾಗಬೇಕ? ನೋಡಿ ಏನ್ ಗೊತ್ತಾಗಬೇಕ? ಎಲ್ಲ ಮಾಡೋದು ನೀವು ಮಾಡಿ ಮತ್ತೆ ನನ್ನ ಹಾರಾಡ್ತೀರನ. ನಂದೆಂತ ನಾಚಿಕೆಡ್ ಜೀವನ ನೋ ಮರಯ್ಯ. ಆತಾಗ ಏನಾರ ಮಾತಾಡತ್ಲಿ ಇಂಥದೊಂದು ಮಾತು ಹೇಳ್ಬಿಡ್ತಾಳತ್ತಾಗ ಅಳಾದತ್ತಾಗ. ಹೋಗೋ ಮರಯ್ಯ, ನಿನ್ ಕೆಲಸ ನೀ ಮಾಡ್ಕೊಂಡು ನಾನು ನೋಡ್ಕೊಂತೇನೆ ಹುಡುಗರ್ನ. ಲೇ ತಮ್ಮನಿ ಬಾರೋ. ಬರ್ದೇ ಇಲ್ಲ ಮತ್ತೆ ಅದನ್ನೇನು ಸಗಣಿ ತಿನ್ನಕ್ ಹಿಡ್ಕೊಂಡು ನಿಂತಿದ್ದೇನು? ಹೋಮ್ವರ್ಕ್ ಬುಕ್ ಅಂತೇಳಿ ಏನ್ ಮಾಡಕತ್ತಿದ್ದಿ? ದನ ಕಾಯಕ್ ಹೋಗಿದ್ದೇನು? ಏನ್ ಕೆಲಸ ಮಾಡಿದಿ? ಕಿಸ್ತದ ಬಾಕಿದಿ ನೀನು. ಸಾಲಿಂದ ಬಂದವನ ಆಡಕ್ ಹೋಗಿದ್ದಿ, ಆಮೇಲೆ ಅದು ಹೋಮ್ವರ್ಕ್ ಬುಕ್ ಹಿಡ್ಕೊಂಡು ನಿಂತಿ. ಹೋಮ್ವರ್ಕ್ ಮಾಡಿಲ್ಲ ನೀನು? ಮಾಡೋದ್ಬೇಕಾಗಿ ಹೋಗಿ ಇವತ್ತ ನಾಯ ಹೊಡೆದಂಗೆ ಹೊಡಿಸ್ಕೋಲಿ ಅಂದ್ರೆ ನೀನು ಬುದ್ಧಿ ಬರ್ತೈತಿ. ನಾಳೆಯಿಂದ ಕರೆಕ್ಟಾಗಿ ಹೋಮ್ವರ್ಕ್ ಮಾಡ್ತೀನಿ. ಅದನ್ನ ನಮ್ಮನ್ನ ಇಟ್ಕೊಂಡು ಕುಂತೀಯ ನೀನು? ಬಾ ಎದ್ಬಾ ಕೂತಿನ ಸಾಲಿಗೆ ಹೋಗ ಬಾ. ಹಗ್ಲೆಲ್ಲ ಹರಿಗಾಡೋದು, ಗಂಡು ಬಂದಾಗ ಕುಣಿದಾಡೋದು. ಅವನ್ನೇನ್ ನಿಮ್ಮ ಮಕ್ಕಳು ಅನ್ಕೊಂಡಿರನ ಏನ್ ನಾಯಿ ಅನ್ಕೊಂಡಿರಿ ಅಂತ ಹಚ್ಚಿಬಿಟ್ಟಿಯಲ್ಲ ಅವಕ್ಕ. ಮತ್ತೆ ಮಾಡ್ಬೇಕ? ಕೈ ಚಾಳಿ ಕಲಿಸ್ಬಿಟ್ಟಿ ಅವಕ್ಕ. ಮತ್ತೆ ಬರೇ ಆಳಾಕತ್ ಬಿಟ್ಟಾವ. ಇನ್ನೇನ್ ಮಾಡಿಲ್ಲ ನಾನು ಮತ್ತೆ ಮಾಡಾಕತ್ತೇನೆ. ಮತ್ತೆ ಅಯ್ಯಯ್ಯಯ್ಯ ಬಾ ಚಂದ ಆಡ್ಸಕತ್ತಿ ಬಿಡ. ಒಂದಿಟ್ಟು ಹುಡುಗರು ಮುಂದೆ ಕುಣಿರಿ, ಡ್ಯಾನ್ಸ್ ಮಾಡ್ರಿ, ನಗಲಿ ಊಟವು ಕತ್ತಿ ಮಾಡ್ದಂಗೆ ಮಾಡ್ರಿ. ಒಟ್ಟು ಏನ್ರ ಬಗ್ಗಿ ಗಿಗ್ಗಿ ಕುಕ್ಕರು ಕುತ್ತಿಮರಿ ಅಂತ ಮಾಡ್ರಿ, ಹಾಡಾಡ್ರಿ. ನಿಮ್ಮೆಲ್ಲಾ ಕೈಯಾಗ ಸಿಕ್ಕ ಕತ್ತಿನಾಗೇನು ಹೇಳ ನಾನು. ಕೈ ಚಾಳಿ ಕಲಿಸ್ಬಿಟ್ಟಿ ಅವಕ್ಕ. ಅವು ಎತ್ಕೊಂತಾವು, ತೆಲಿಕೆಟ್ ಹೋತವು ಮರಯ್ಯ. ಯಾಕಾರ ಮನ್ಯಾಗ ಉಳ್ದೇನು ಮರ. ಅಲ್ಲ ಈ ಹೆಣ್ಮಕ್ಳಿಗೆ ವಾ ಈ ಮಕ್ಕಳು ನೋಡ್ಕೊಳ್ಳೋದ್ರ ಏನೋ ತಾಳ್ಮೆನೋ ಮರಯ್ಯ. ಇವಕ್ಕೆ 10 ನಿಮಿಷ ನೋಡ್ಕೊಳಕ್ಕಾಗೋಲ್ತ. ಯಪ್ಪ ದೇವ್ರ ಬ್ಯಾಡಪ್ಪ, ಮದುವೆ ಆಗ್ಬೇಡ್ರು ಮರಯ್ಯ. ನೀವು ಯಾರು ಮದುವೆ ಆದ್ರೆ ಅವಳಿ ಜೋಳಿ ಮಕ್ಕಳು. ಯಪ್ಪ ದೇವ್ರ 3 4 ಮಕ್ಕಳು. ಅದು ಇನ್ನೂ ಒಂದು ಸಣ್ಣ ಸಾಲಿ ಕೊಟ್ಟತಿ, ಆಗ್ಲೇ ಮ್ಯಾಗ ಆಡಿ. ವಾ ನನ್ನ ಪರಿಸ್ಥಿತಿ ದೇವ್ರಿಗೆ ಪ್ರೀತಿ. ಟಾಟಾ ಬಾಯ್ ಬಾಯ್. ಹೋಗ್ಬಾರಪ್ಪ.
ಹುಷಾರ್ಯಾ ಅರಿಗ್ಗೆ ಹೋಗ ರೋಡ್ನ್ಯಾಗ ಒಳಗ್ ಹೋಗ್ಬಿಡ. ಇಲ್ಲ ಅಣ್ಣತೀನಿ ಆಕ ಬಂಗಾರ ನೀನು ಆಕ ಇಟ್ಟತನ ಹತ್ತಿದ್ದೆ ನೀನು. ಅಪ್ಪ ಅಲ್ಲನ ಆಡ್ಸುದ, ಅಪ್ಪ ಒಟ್ಟು ಕಾಡಿಸ್ಬೇಕನ. ಯಪ್ಪ ಯಪ್ಪ ಯಪ್ಪ, ಎಂಥ ಕ್ರಿಮಿನಲ್ ಮೈಂಡ್ ಇದು, ಎಂಥ ಕಳ್ಳನ ಮಕ್ಕಳಿದ್ದಾರೆ ಇವ್ರು. ಅಲ್ಲ ಇಟ್ಟು ಹೋತನ ಬಂಬಡ ಬದಾಯಿಸಿದೆ, ನಾಯಿ ಹೊಯ್ಕೊಂಡೆ ಮುಂದೆ ಕುಂತು. ಒಟ್ಟ ಸುಮ್ಮನಾಗ್ಲಿಲ್ಲ. ಅವ್ರು ಹೋಗ್ಬಂದು ಓದಾಯ್ತೇನೆ ಮಾಡಿದ್ಲು, ಆಗ್ಲೇ ಸುಮ್ಮನಾಗಿ ಬಿಟ್ವಲ್ಲಿ ಇವ. ಅಯ್ಯೋ ನನ್ನ ಕರಾರ್ಮ. ಗೊತ್ತಾಗ್ತಾನೆ ಹಿಂಗ ಮಕ್ಕಳ ಸಮಾಧಾನ ಮಾಡೋದೆ. ಯಪ್ಪ ದೇವ್ರೆ, ನೋಡಿದ್ರನೆ ಹೇಂತ ಅಷ್ಟ ಅಲ್ಲ, ಮಕ್ಕಳು ನಮ್ಮನ್ನ ಆಟ ಆಡಿಸ್ತಾವ. ತಂದೆ ಅಂದ್ರೆ ಕಿಮ್ಮತ್ತ ಇಲ್ಲ ಹೋಗತ್ತಾಗ.